ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಕುರುಮಾಗಿ ಮತ್ತು ಗರಿ ಗರಿಯಾಗಿ ಕೋಡ್ಬಳೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ. ಮೊದಲೊಂದು ಮಿಕ್ಸಿ ಜಾರ್ ತಗೊಳ್ಳಿ. ಅದಕ್ಕೆ ಜೀರಿಗೆ, ಮೆಣಸಿನಕಾಯಿ 2, ಹಸಿಮೆಣಸಿನಕಾಯಿ 2, ಮತ್ತು ಕೆಂಪು ಮೆಣಸಿನಕಾಯಿ 2, ಬ್ಯಾಡಗಿ ಮೆಣಸಿನಕಾಯಿ 2, ಕೊತ್ತಂಬರಿ ಸೊಪ್ಪು, ಉಪ್ಪು, 1-2-3 ಹೆಸರು ಬೆಳ್ಳುಳ್ಳಿ ಇದೆಲ್ಲವನ್ನು ಮಿಕ್ಸ್ ಮಾಡಿ, ಮತ್ತು 1 ಕಪ್ಪು ಹುರಿಗಡಲೆ ಹಿಟ್ಟು ಇದೆಲ್ಲವನ್ನು ಹಾಕಿ ಒಮ್ಮೆ ಗ್ರೈಂಡ್ ಮಾಡಬೇಕು ನಾವು. ಇದು ಗ್ರೈಂಡ್ ಮಾಡಿ ಆದಮೇಲೆ 2 ಕಪ್ಪು ಸ್ವಲ್ಪ 1-2 ಕಪ್ ಅಕ್ಕಿ ಹಿಟ್ಟು ಮತ್ತು ಗ್ರೈಂಡ್ ಮಾಡಿರುವಂಥ ಪುಡಿಯನ್ನು ಸೇರಿಸಿ ಸ್ವಲ್ಪ ಬಿಸಿ ನೀರು ಮಾಡಿಕೊಂಡು ಸ್ವಲ್ಪ ಬಿಸಿ ನೀರು ಸೇರಿಸ್ತಾ ಮಿಕ್ಸ್ ಮಾಡಿ ಸರಿಯಾಗಿ. ಮಿಕ್ಸ್ ಮಾಡೋದಂದರೆ ಸಡನ್ನಾಗಿ ನೀರು ಹಾಕಲಿಕ್ಕಿಲ್ಲ, ಸ್ವಲ್ಪ ಹಾಕ್ತಾ ಅದನ್ನು ಮಿಕ್ಸ್ ಮಾಡಬೇಕು. ಹಾಗೆ ಮಿಕ್ಸ್ ಮಾಡ್ತಾ ಸ್ವಲ್ಪ ಅಂದರೆ 1-2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಮತ್ತಷ್ಟು ಮಿಕ್ಸ್ ಮಾಡಬೇಕು. ಹೇಗೆ ಅಂದರೆ ಇದು ಒಂದು ರೀತಿ ಚಪಾತಿ ಹಿಟ್ಟು ನಾವು ಮಾಡ್ಕೊಳ್ತೀವಲ್ಲ, ಹಾಗೆ ಸ್ವಲ್ಪ ಮಾಡಿ ನಾದಬೇಕು, ಸರಿಯಾಗಿ ನಾದಬೇಕು. ಅದನ್ನು ಸರಿಯಾಗಿ ಮ್ಯಾರಿನೇಟ್ ಆಗಬೇಕು, ಅದು ಹಿಟ್ಟು ಒಂದಕ್ಕೊಂದು ಸರಿಯಾಗಿ ಗಟ್ಟಿ ಆಗಬೇಕು. ಹಾಗೆ ಬಿಸಿ ನೀರು ಹಾಕ್ತಾ ನಾದ್ತಾ ಹೋಗಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದು ನೋಡ್ತಾ ಆದಮೇಲೆ ಸ್ವಲ್ಪ ಗಟ್ಟಿ ಆಗ್ತಾ ಮತ್ತಷ್ಟು ನೀರು ಹಾಕ್ಕೊಳ್ತಾ ನಾದಬೇಕು. ಅಂದರೆ ಹೇಗೆ ಚಪಾತಿ ಹಿಟ್ಟು ನಮಗೆ ಮುಟ್ಟಿದರೆ ಇದಾಗಬೇಕು. ಈಗ ನೋಡಿ, ನಾನು ಮತ್ತೆ ಮಾಡ್ತಾ ತೋರಿಸ್ತೇನೆ. ಹೀಗೆ ಆಗಬೇಕು ಹಿಟ್ಟು. ನೀವು ಟಚ್ ಮಾಡಿದರೆ ಅದು ಹೀಗೆ ಅನಿಸ್ಬೇಕು ನಮಗೆ. ಆಯಿತಾ? ಈಗ ಹಿಟ್ಟು ರೆಡಿಯಾಗಿದೆ. ಇದನ್ನು ರೋಲ್ ಮಾಡಬೇಕು. ಉದ್ದ ರೋಲ್ ಮಾಡಿ ಹೀಗೆ 2 ಕೈಯಲ್ಲಿ ರೋಲ್ ಮಾಡ್ತಾ ಹೀಗೆ ರೋಲ್ ಮಾಡ್ತಾ ಇದನ್ನು ಒಂದು ಚಾಕು ತಗೊಳ್ಳಿ. ಅದರಿಂದ ಹೀಗೆ ಉಂಡೆಯಾಗಿ ಕಟ್ ಮಾಡಿಕೊಂಡು ಅದನ್ನು ರೌಂಡಾಗಿ ಉಂಡೆ ಮಾಡಬೇಕು ನಮಗೆ, ಒಂದೊಂದು ತೆಗೆದು. ಮತ್ತು ಇದು ಸ್ವಲ್ಪ ಹಸಿ ಇರುವಾಗಲೇ ಮಾಡಿ, ಅಂದರೆ ಸ್ವಲ್ಪ ಒದ್ದೆ ಇರುವಾಗಲೇ, ಇಲ್ಲಾಂದರೆ ಡ್ರೈ ಆಗುತ್ತೆ. ಡ್ರೈ ಆದರೆ ಮತ್ತೆ ನಿಮಗೆ ಕೋಡ್ಬಳೆ ಕಟ್ ಆಗ್ತಾ ಹೋಗುತ್ತೆ. ಹಾಗೆ ಆದಷ್ಟು ಬೇಗ ಮಾಡಬೇಕು. ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಿ ಅದಾದಮೇಲೆ ಹೀಗೆ ಅದು ಒಂದು ಚಿಕ್ಕ ಉಂಡೆಯನ್ನು ತಗೊಂಡು ಹೀಗೆ ರೋಲ್ ಮಾಡಿ ಅದನ್ನು 2 ಜಾಯಿಂಟನ್ನು ಸೇರಿಸ್ಕೊಳ್ಳೋದು. 2 ಎಂಡನ್ನು, ಆಚೆ ಎಂಡು ಮತ್ತು ಈಚೆ ಎಂಡನ್ನು ಸೇರಿಸ್ಕೊಂಡ್ರೆ ನಮಗೆ ಹೀಗೆ ಕೋಡ್ಬಳೆ ರೆಡಿ ಆಗುತ್ತೆ. ಈಗ ಇದನ್ನು ಏನು ಮಾಡಬೇಕು, ಒಂದು ಪ್ಲೇಟಲ್ಲಿ ಎಲ್ಲ ಉಂಡೆಗಳನ್ನು ಹೀಗೆ ರೆಡಿ ಮಾಡಿ ಇಡಬೇಕು ನಮಗೆ ಈ ಥರ. ಮತ್ತು ಒಂದು ಕಾವಲಿಯನ್ನೇ ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೆ ಒಂದು ಕಾಲಾದರೂ ಇಲ್ಲ ಅರ್ಧ kg ಎಣ್ಣೆಯನ್ನು ಹಾಕ್ಕೊಂಡು ಅದು ಸರಿಯಾಗಿ ಬಿಸಿ ಆದಮೇಲೆ, ಎಣ್ಣೆ ಕಾದ ನಂತರ ಹೀಗೆ ನಾವು ಕೋಡ್ಬಳೆಯನ್ನು ಹಾಕ್ಬೋದು. ಕೈಯಲ್ಲಿ ನಿಮಗೆ ಆಗೋದಾದರೆ ಕೈಯಿಂದನೇ ಹಾಕಿ, ಇಲ್ಲಾಂದರೆ ನೀವು ಅದು ಈ ಕೋಡ್ಬಳೆಯನ್ನು ತೆಗಿಲಿಕ್ಕೆ ಎಣ್ಣೆಯಲ್ಲಿ ಸ್ಪೂನ್ ಇರುತ್ತಲ್ಲ, ಅದರಲ್ಲೇ ಹಾಕ್ಕೊಂಡು ಅದನ್ನು ಡಿಪ್ ಮಾಡಿ ಮತ್ತೆ ಬಿಡ್ಬೋದು ನಿಮಗೆ ಕೋಡ್ಬಳೆನ. ನಾನು ಈಗ ಕೈಯಲ್ಲೇ ಹಾಕ್ತಾಯಿದ್ದೇನೆ. ಮೆಲ್ಲ ಹಾಕಬೇಕು, ಮತ್ತು ಒಂದಕ್ಕೊಂದು ಅಂಟಬಾರ್ದು. ಸೈಡಲ್ಲಿ ಹಾಕಿ ಹೀಗೆ ಒಳ್ಳೆ ಗುಳ್ಳೆ ಸ್ವಲ್ಪ ಕಡಿಮೆ ಆಗಬೇಕು. ಹಾಗೆ ಸೈಡಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಟರ್ನ್ ಮಾಡ್ತಾ ತಿರುಗಿಸ್ಬೇಕು. ಅಂದರೆ ಆದಷ್ಟು ಬೇಗ ತಿರುಗಿಸ್ಬೇಡಿ, ಯಾಕಂದರೆ ಫ್ರೈ ಆಗಬೇಕಲ್ಲ ಸರಿಯಾಗಿ, ಇಲ್ಲಾಂದರೆ ಅಂಟುತ್ತೆ ಅದು. ಹೀಗೆ ಒಂದನ್ನು ಮೇಲೆ ಕೆಳಗೆ ಮಾಡಿ ಫ್ರೈ ಮಾಡಿ ಆದಮೇಲೆ ಏನು ಮಾಡಿ ಅಂದರೆ, ಹೀಗೆ ಸ್ವಲ್ಪ ಎಣ್ಣೆದು ಗುಳ್ಳೆ ಎಲ್ಲ ಕಡಿಮೆ ಆಗುತ್ತೆ. ಅದಂದರೆ ಮತ್ತು ತುಂಬ ಸ್ಲೋವಲ್ಲಿ ಇಟ್ಟು ಫ್ರೈ ಮಾಡಬೇಕು. ಅಂದರೆ ಮಾತ್ರ ಅದು ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲಾಂದರೆ ಬೇಗ ಮೇಲೆ ಮಾತ್ರ ಫ್ರೈ ಆಗಿರುತ್ತೆ, ಒಳಗೆ ಫ್ರೈ ಆಗಿರಲ್ಲ. ಮೇಲೆ ಕಲರ್ ಸಹ ಬೇಗ ಡಿಮ್ ಆಗಿಬಿಡುತ್ತೆ. ಹೀಗೆ ಫ್ರೈ ಆಗ್ತಾ ಹೋದ್ಮೇಲೆ ಸ್ವಲ್ಪ ಗುಳ್ಳೆ ಕಡಿಮೆ ಆದಮೇಲೆ ನಮಗೆ ಇದನ್ನು ತೆಗಿಬೋದು. ಇದನ್ನು ತೆಗೆದು ಮತ್ತೊಂದು ಸರಿ ಇದೇ ರೀತಿ ಮಾಡಿಕೊಂಡು ಮತ್ತೊಂದು ಸರಿ ಹಾಕ್ಕೊಂಡೆ. ನಾನು ತಗೊಂಡಿರೋ ಕ್ವಾಂಟಿಟಿಗೆ ನನಗೆ ಒಂದು 30 ಕೋಡ್ಬಳೆ ಆಗಿದೆ. ಇದೇ ರೀತಿ ಆಗ್ತಾ ಫ್ರೈ ಮಾಡಿಕೊಂಡು ಇಡಬೇಕು. ನಿಮಗೆ ಕೊನೆಗೆ ನೋಡಿ ಅದು ಇನ್ನೂ ಸ್ವಲ್ಪ ಮೆತ್ತಗಿದೆ ಅಂದರೆ ಮತ್ತಷ್ಟು ಸ್ಲೋ ಇದರಲ್ಲಿ ಮೀಡಿಯಮ್ಮಲ್ಲಿ ಫ್ಲೇಮ್ ಇಟ್ಟು ಮತ್ತೊಂದು ಸರಿ ನೀವು ಫ್ರೈ ಮಾಡ್ಕೋಬೋದು. ಇದು ಕೋಡ್ಬಳೆನ ಸರಿಯಾಗಿ ಕುರುಮ್ ಅಂತ ಆಗದೇ ಇದ್ದರೆ, ಕ್ರಿಸ್ಪಿಯಾಗಿ ಆಗದೇ ಇದ್ದರೆ. ಇದೇ ರೀತಿ ಫ್ರೈ ಮಾಡ್ತಾ ತೆಗಿಲಿಕ್ಕೆ, ಮತ್ತು ಇದನ್ನು ಟರ್ನ್ ಮಾಡ್ಕೊಳ್ಳೋಕ್ಕೆ
ಥ್ಯಾಂಕ್ ಯು. ಇಷ್ಟು ಕೋಡ್ಬಳೆ ಮಾಡುವ ರೀತಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಟು ಮೀ. ಥ್ಯಾಂಕ್ ಯು ಸೋ ಮಚ್.